ರಕ್ತ ಸಿಕ್ತ ಶಾಲಾ ಬ್ಯಾಗ್ಗಳು, ರಕ್ತದಿಂದ ತೊಯ್ದಿರುವ ಮಕ್ಕಳ ಶೂಗಳು, ಬಿಳಿ ಗುಲಾಬಿ ಹೂಗಳು, ಅದರ ಜೊತೆ ಬಾಂಬ್ಗೆ ಬಲಿಯಾದ ಶಾಲಾ ಮಕ್ಕಳ ಫೋಟೋಗಳು. ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ಅಮೆರಿಕದ ಜೊತೆ ಮಾತುಕತೆ ನಡೆಸಲು ಕೇವಲ ಇರಾನಿನ ನಿಯೋಗ ಅಷ್ಟೇ ಬಂದಿಲ್ಲ. ಆ ನಿಯೋಗದ ಜೊತೆ ಇರಾನಿನ ಮಿನಾಬಿನ ಶಾಲೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲಿನ ಬಾಂಬ್ ದಾಳಿಗೆ ಬಲಿಯಾದ ಮಕ್ಕಳ ನೆನಪುಗಳನ್ನು ಹೊತ್ತು ತಂದಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಪೈಶಾಚಿಕ ಕೃತ್ಯವನ್ನು ತೋರಿಸಲು ಅವರು ಸಾಕ್ಷಿಯನ್ನ ತಂದಿದ್ದಾರೆ. ಆ ಮೂಲಕ ಸಾಮ್ರಾಜ್ಯಶಾಹಿಗಳ ಕ್ರೂರ ಕೃತ್ಯವನ್ನ ಮತ್ತೊಮ್ಮೆ ಜಗತ್ತಿನ ಗಮನ ಸೆಳೆಯುವಂತೆ ಮಾಡಿದೆ ಇರಾನ್. ಕ್ರಾಂತಿಯನ್ನ ಸೂಚಿಸೋ ಕೆಂಪು ರಕ್ತ, ಶಾಂತಿಯನ್ನ ಸೂಚಿಸೋ ಬಿಳಿ ಹೂ. ಈ ಚಿತ್ರದ ಮೂಲಕವೂ ತಾನು ಯುದ್ಧಕ್ಕೂ ರೆಡಿ, ಶಾಂತಿಗೂ ರೆಡಿ ಎಂಬಂಥ ಸಂದೇಶವನ್ನು ಇರಾನ್ ಇಸ್ಲಾಮಾಬಾದಿಗೆ ಹೊತ್ತು ತಂದಿದೆ. ಇರಾನಿನ ನಿಯೋಗ ಬಂದ ವಿಮಾನದ ಸೀಟುಗಳಲ್ಲಿ ಮೃತಪಟ್ಟ ಶಾಲಾ ಮಕ್ಕಳ ಭಾವಚಿತ್ರಗಳ ಜೊತೆ ಅವರ ಬ್ಯಾಗ್ಗಳು, ಶೂಗಳನ್ನು ಇಡಲಾಗಿತ್ತು. ಇರಾನಿನ ನಿಯೋಗದ ನೇತೃತ್ವ ವಹಿಸಿರುವ ಇರಾನಿನ ಸ್ಪೀಕರ್ ಮೊಹಮ್ಮದ್ ಬಾಕಿರ್ ಖಾಲಿಬಾಫ್ ಈ ಭಾವನಾತ್ಮಕ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಹುತಾತ್ಮ ಮಕ್ಕಳನ್ನ ನನ್ನ ವಿಮಾನದ ಸಹಚರರು ಅಂತ ಹೇಳಿದ್ದಾರೆ. ಮಕ್ಕಳ ನೆನಪುಗಳನ್ನು ಹೊತ್ತ ಈ ವಿಮಾನಕ್ಕೆ ಮಿನಾಬ್ 168 ಅಂತ ಹ್ಯಾಶ್ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ. ಮಿನಾಬಿನಲ್ಲಿ 168 ಶಾಲಾ ಮಕ್ಕಳ ಕಗ್ಗೊಲೆ ನಡೆದಿದ್ದು, ಅದಕ್ಕಾಗಿ ಈ ಚಿತ್ರ ಮಿನಾಬ್ 168 ಹೆಸರಲ್ಲಿ ಹಂಚಿಕೆಯಾಗಿದೆ. ಮಿನಾಬಿನ ಶಾಲಾ ಮಕ್ಕಳನ್ನು ನಾವು ಎಂದೆಂದಿಗೂ ಮರೆಯಲ್ಲ ಅಂತ ಇರಾನ್ ಹೇಳಿದೆ. ಇರಾನ್ ಸ್ಪೀಕರ್ ಮತ್ತು ಹಲವು ಇರಾನ್ ರಾಯಭಾರ ಕಚೇರಿಗಳು ಈ ಚಿತ್ರವನ್ನು ತಮ್ಮ ಅಧಿಕೃತ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಈ ಚಿತ್ರ ಇಂದು ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ. ಮಧ್ಯಪ್ರಾಚ್ಯದ ಯುದ್ಧವನ್ನು ಕೊನೆಗೊಳಿಸುವ ಬಗ್ಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದ ಜೊತೆ ಮಾತುಕತೆ ನಡೆಸಲು ಇರಾನ್ ಸ್ಪೀಕರ್ ನೇತೃತ್ವದ ಇರಾನ್ನ ನಿಯೋಗ ಇಸ್ಲಾಮಾಬಾದ್ ತಲುಪಿದೆ. ಇಂದು ಮಾತುಕತೆ ಆರಂಭಗೊಂಡಿದೆ. ಅಮೆರಿಕ ಜೊತೆ ಮಾತುಕತೆಗೆ ಬರುವಾಗ ಕೇವಲ ಇರಾನಿನ ನಾಯಕರು ಮತ್ತು ಅಧಿಕಾರಿಗಳು ಮಾತ್ರ ಬಂದಿಲ್ಲ. ಅದರ ಜೊತೆ ಮಿನಾಬಿನ ಹುತಾತ್ಮ ಮಕ್ಕಳ ನೆನಪುಗಳನ್ನು ಹೊತ್ತು ತಂದಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಫೆಬ್ರವರಿ 28ರಂದು ಇರಾನ್ ಮೇಲೆ ದಾಳಿ ಆರಂಭಿಸಿದ ಮೊದಲ ದಿನವೇ ಇರಾನಿನ ದಕ್ಷಿಣ ಭಾಗದಲ್ಲಿರುವ ಮಿನಾಬ್ ಪಟ್ಟಣದ ಶಾಲೆ ಮೇಲೆ ಬಾಂಬ್ಗಳ ಸುರಿಮಳೆಗೆದಿತ್ತು. ಆ ದಾಳಿಗೆ ಶಾಲೆಯ 168 ಮಕ್ಕಳು ಬಲಿಯಾಗಿದ್ದರು. ಅವರೆಲ್ಲ 7ರಿಂದ 12 ವರ್ಷ ವಯಸ್ಸಿನ ಮಕ್ಕಳು. ಅವರನ್ನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಕೂಡ ನಡೆಸಲಾಗಿತ್ತು. ಶಾಲಾ ಮಕ್ಕಳ ಸಾಮೂಹಿಕ ಅಂತ್ಯಕ್ರಿಯೆಗಾಗಿ ತೋಡಿದ್ದ ಗುಂಡಿಗಳ ಚಿತ್ರ ಇಡೀ ಜಗತ್ತಿನ ಮನ ಕಳಕಿತ್ತು. ಅಮೆರಿಕ ಮತ್ತು ಇಸ್ರೇಲಿನ ಕೃತ್ಯಕ್ಕೆ ಜಾಗತಿಕವಾಗಿ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಇದು ಯುದ್ಧಾಪರಾಧವಾಗಿದ್ದು ಈ ದಾಳಿಗೆ ಇರಾನ್ ಕೆಂಡವಾಗಿತ್ತು. ಮಿನಾಬಿನ ಶಾಲೆಯಲ್ಲಿ ಮಕ್ಕಳ ಮಾರಣಹೋಮ ಮತ್ತು ಇರಾನಿನ ಸುಪ್ರೀಂ ಲೀಡರನ್ನು ಕೊಂದಿದ್ದಕ್ಕೆ ಇರಾನ್ ಕ್ರೋಧಗೊಂಡಿತ್ತು. ಮೊದಲ ದಿನದಿಂದಲೇ ಇರಾನ್ ಪ್ರತೀಕಾರಕ್ಕೆ ನಿಂತಿತ್ತು. 40 ದಿನಗಳ ಕಾಲ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ರಣರಂಗದಲ್ಲಿ ಕಾದಾಡಿತ್ತು. ಈಗ 2 ವಾರಗಳ ಕದನ ವಿರಾಮ ಜಾರಿಯಾಗಿದ್ದು, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದ ಜೊತೆ ಶಾಂತಿ ಮಾತುಕತೆಗೆ ಇರಾನ್ ಕುಳಿತುಕೊಂಡಿದೆ. ಕದನ ವಿರಾಮದ ನಡುವೆ ಶಾಂತಿ ಮಾತುಕತೆ ನಡೆಯುವಾಗಲೂ ಇರಾನ್ ತನ್ನ ಮಕ್ಕಳನ್ನ ಮರೆತಿಲ್ಲ. ಮಿನಾಬಿನ ಶಾಲೆಯಲ್ಲಿ ಹುತಾತ್ಮರಾದ ಮಕ್ಕಳ ಫೋಟೋಗಳು, ಅವರ ಸ್ಕೂಲ್ ಬ್ಯಾಗ್ ಮತ್ತು ಶೂಗಳನ್ನು ವಿಮಾನದಲ್ಲಿ ತಂದು ತನ್ನ ಶೋಕವನ್ನು ಜಗತ್ತಿಗೆ ತೋರಿಸಿದೆ. ಅದರ ಜೊತೆ ತನ್ನ ಆಕ್ರೋಶವನ್ನು ಅಮೆರಿಕದ ಮುಂದಿಟ್ಟಿದೆ. ಈ ಶೋಕ ಆಕ್ರೋಶಗಳ ಮಧ್ಯೆ ಅಮೆರಿಕ ಮತ್ತು ಇರಾನ್ ಮಾತುಕತೆಗೆ ಕುಳಿತಿದೆ. ಅಮೆರಿಕದ ನಿಯೋಗದ ನೇತೃತ್ವವನ್ನು ಅಲ್ಲಿನ ಉಪಾಧ್ಯಕ್ಷ JD ವ್ಯಾನ್ಸ್ ವಹಿಸಿದರೆ, ಇರಾನಿನ ನಿಯೋಗದ ನೇತೃತ್ವವನ್ನು ಇರಾನಿನ ಸ್ಪೀಕರ್ ಮೊಹಮ್ಮದ್ ಬಾಕಿರ್ ಖಾಲಿಬಾಫ್ ಮತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ವಹಿಸಿದ್ದಾರೆ.